ಎಲ್ಲರಿಗೂ ನಮಸ್ಕಾರ. CK ಆಂಗ್ರಿ ಫುಡ್ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಳಗ್ಗೆ ತಿಂಡಿಗೋಸ್ಕರ ಒಂದು ರುಚಿಕರವಾದ ವಾಂಗಿಬಾತ್ ಯಾವ ರೀತಿ ಮಾಡ್ಕೊಳ್ಳೋದು ನೀವು ಮನೆಯಲ್ಲೇ ಅಂತ ನಾನು ತೋರಿಸ್ಕೊಡ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಬದನೆಕಾಯಿನ ಹಚ್ಕೊಂಡು ನೀರಿಗೆ ಹಾಕ್ಕೊಂಡಿದ್ದೀನಿ. ಹಂಗೆ ಇಡಬೇಡಿ, ಕಪ್ಪಾಗುತ್ತೆ. ನೀರಿಗೆ ಹಾಕ್ಕೊಂಡು ಇಟ್ಕೊಳ್ಳಿ. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಈಗ ನೆನೆಸಿರೋ ಅಂಥ ಬದನೆಕಾಯಿ ಎಲ್ಲ ಹಾಕ್ಕೊಳ್ಳಿ. ನಾನು ಫಸ್ಟು ಬದನೆಕಾಯಿನ ಫ್ರೈ ಮಾಡ್ಕೊತೀನಿ, ಯಾಕೆಂದರೆ ಆಮೇಲೆ ಜಾಸ್ತಿ ಟೈಮ್ ಹಿಡಿಯೋಲ್ಲ. ಅದಕ್ಕೋಸ್ಕರ ಬದನೆಕಾಯಿ ಜಾಸ್ತಿ ಮೆತ್ತಗಾಗಲ್ಲ, ಹಂಗೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ಅದಕ್ಕೆ ಫಸ್ಟೇ ಆಯಿಲಲ್ಲಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು. ಅವಾಗ ಬದನೆಕಾಯಿ ಕರ್ಗೋಗಲ್ಲ, ಚೆನ್ನಾಗಿರುತ್ತೆ. ನಿಮಗೆ ವಾಂಗಿಬಾತಿಗೆ ತಿನ್ನಕ್ಕೆ ಚೆನ್ನಾಗಿ ಸಿಗುತ್ತೆ. ಈಗ ಇದನ್ನು ತೆಕ್ಕೊಂಬಿಡಿ ಒಂದು ಪ್ಲೇಟ್ಗೆ. ಈಗ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಆಮೇಲೆ ಜಜ್ಜಿರೋ ಅಂಥ ಬೆಳ್ಳುಳ್ಳಿ. ಇದು ಆಪ್ಷನಲ್ಲು, ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಕೋಬೋದು ಬೇಡ ಅನ್ನೋರು. ಆಮೇಲೆ ಕರಿಬೇವು. ಈಗ ಬೆಳ್ಳುಳ್ಳಿ ಆ ಕರಿಬೇವು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ನಂತರ ಹುಣಸೆಹಣ್ಣು ಹಾಕಲೇಬೇಕು, ಇಲ್ಲಾಂದರೆ ವಾಂಗಿಬಾತ್ ಚೆನ್ನಾಗಿ ಬರೋಲ್ಲ. ಬದನೆಕಾಯಿ ಹುಣಸೆಹಣ್ಣು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನೋಡಿ, ಫ್ರೈ ಮಾಡಿರೋ ಬದನೆಕಾಯಿ ಹಾಕ್ತಾಯಿದ್ದೀನಿ. ಈಗ ಬದನೆಕಾಯಿ ಹುಣಸೆಹಣ್ಣು ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ರುಚಿಗೆ ಸ್ವಲ್ಪ ಉಪ್ಪು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಈಗ ಬೆಲ್ಲ. ಈ ಬೆಲ್ಲ ಬಿದ್ದರೆ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದಕ್ಕೆ ಲೈಟಾಗಿ ಹಾಕ್ಕೊಳ್ಳಿ ಬೆಲ್ಲನ. ಈಗ ಬೆಲ್ಲ ಎಲ್ಲ ಕರಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಒಂಚೂರು ಅರಿಶಿಣ ಪೌಡರ್, ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ ಆಯಿಲಲ್ಲಿ. ಈಗ ವಾಂಗಿಬಾತ್ ಪೌಡರು, ನಾನು MTR ವಾಂಗಿಬಾತ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಈ ವಾಂಗಿಬಾತ್ ಪೌಡರ್ ನಮ್ಮ ಮನೇಲಿ ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವು ಮನೆಯಲ್ಲೂ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ ವಾಂಗಿಬಾತ್ ಪೌಡರು. ಅದು ನಾನು ತಿಳಿಸ್ಕೊಡ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಯಿಲಲ್ಲಿ ವಾಂಗಿಬಾತ್ ಪೌಡ್ರ್ ಫ್ರೈ ಆಗಬೇಕು, ಬದನೆಕಾಯಿಗೆಲ್ಲ ಹಿಡಿಬೇಕು ಚೆನ್ನಾಗೆ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ. ಈಗ ನೋಡಿ, ಈಗ ಬದನೆಕಾಯಿ ಗೊಜ್ಜು ಈಗ ಸ್ವಲ್ಪ ತಣ್ಣಗಾಗಿದೆ. ನೋಡಿ, ಇಷ್ಟು ತಣ್ಣಗಾಗಬೇಕು. ಇವಾಗ ಅದಕ್ಕೆ ಬೇಯಿಸಿರೋ ಅಂಥ ಅನ್ನ ಹಾಕ್ಕೊಳ್ಳಿ. ನಾನು 1-2 ಲೋಟ ನೀರು ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಉದುರು ಬರಬೇಕಲ್ಲ, ಅದಕ್ಕೋಸ್ಕರ. ಇನ್ನು ಮೆತ್ತಗೆ ಬೇಕು ಅನ್ನೋರು 3 ಲೋಟ ನೀರು ಹಾಕ್ಕೊಳ್ಳಿ ಅನ್ನಕ್ಕೆ, ಏನೂ ತೊಂದರೆ ಇಲ್ಲ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೈಸ್ ಜೊತೆ ಆ ಮಸಾಲೆ ಬದನೆಕಾಯಿ ಎಲ್ಲ ಚೆನ್ನಾಗಿ ಹಿಡ್ಕೋಬೇಕು, ಆ ಅಂಶ ಎಲ್ಲ ಅನ್ನ ಎಳ್ಕೋಬೇಕು, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಈ ಥರ ಮಿಕ್ಸ್ ಮಾಡ್ಕೊಂಡು, ನೋಡಿ ಈ ಥರ ಎಳ್ಕೋಬೇಕು, ಎಲ್ಲ ಎಳ್ಕೊಂಡಿದೆ. ನೋಡಿ, ಈಗ ಇದು ನೋಡಿ, ಇದೇ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗೆ. ಕೊನೆಯಲ್ಲಿ ಕರೆದಿರೋ ಅಂಥ ಕಡಲೆಬೀಜ, ಇದು ಆಪ್ಷನಲ್ಲು. ಕಡಲೆಬೀಜ ಲೈಕ್ ಮಾಡದೇ ಇರೋ ಸ್ಕಿಪ್ ಮಾಡ್ಬೋದು, ಹಂಗೆ ತಿಂದ್ರೂ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ವಾಂಗಿಬಾತ್ ರೆಡಿಯಾಗಿದೆ. ನೋಡಿ, ರುಚಿಕರವಾದ ವಾಂಗಿಬಾತ್ ರೆಡಿಯಾಗಿದೆ. ಬೆಳಗ್ಗೆ ಟಿಫಿನ್ಗೂ ಸೂಪರಾಗಿರುತ್ತೆ. ಮಕ್ಕಳಿಗೆ ಆಫೀಸ್ಗೆ ಹೋಗೋರೆಲ್ಲ ಮಾಡ್ಕೊಂಡು ಹೋಗ್ಬೋದು. ಒಂದ್ಸಲಿ ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿನ ಇದೇ ಹೊಸ ಅಡುಗೆ ಬರ್ತಾ ಇರುತ್ತೆ. ಹಾಗೆ ನನ್ನ ವಿಡಿಯೋನ ಲೈಕು ಶೇರು ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.